ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 5:45 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ಸ್ಕೂಲಿಂದ ಬಂದಳು. ಅವಳು ಲಂಚ್ ಬಾಕ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತೊಳೆದಿಟ್ಕೋತಾ ಇದ್ದೀನಿ ಸಂಜೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಏನಕ್ಕಂತ ಗೊತ್ತಿಲ್ಲ, ಇತ್ತೀಚೆಗೆ ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಒಂದು ಸಲ ಬೇಜಾರಾದಾಗ ಆಗ್ತಿದೆ ಲಾಗ್ ಮಾಡೋದಕ್ಕೆ. ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟನೇ ಆಗ್ತಿಲ್ಲ, ಆ ಥರ ಆಗ್ತಾಯಿದೆ. ಆದರೂ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಂಜೆ ಮೇಲೆ ಬೆಳಗ್ಗೆಯಿಂದ ಯಾವುದೇ ಥರದ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾನ್ಯ ಬಂದಳು, ಸ್ನಾನ ಮಾಡ್ಕೊ ಅಂತ ಹೇಳಿ ಹೇಳ್ತಿದ್ದೆ. ಸ್ವಲ್ಪ ಸೆಕೆ ಜಾಸ್ತಿನೇ ಇದ್ದಿದ್ದರಿಂದ ಬೆಳಗ್ಗೆ ಒಂದು ಸರಿ ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ಹೋಗಿರ್ತಾಳೆ. ಸೆಕೆ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿ ಹೇಳಿದ್ರೆ ಮತ್ತೊಂದು ಸರಿ ಸ್ಕೂಲಿಂದ ಬಂದಾಗ ಒಂದು ಸರಿ ಸ್ನಾನ ಮಾಡೋಕ್ಕೆ ಹೇಳ್ತೀನಿ. ಹಾಗಾಗಿ ಈಗ ಮತ್ತೆ ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ರಾತ್ರಿ ಅಡುಗೆಗೆ ಬೇಳೆ ಸಾರು ಮಾಡಿಬಿಟ್ಟು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಮೊಸರು ದಾಲು ಹಾಗೆ ತೊಗರಿಬೇಳೆ ಎರಡನ್ನೂ ಹಾಕ್ಕೊಳ್ತಾಯಿದ್ದೀನಿ ತಿಳಿ ಸಾರಿಗೆ. ಹಾಗೆ ಇದ್ರ ಜೊತೆ ಒಂದು 4 ಟೊಮೆಟೊ ಹಾಕ್ಕೊತಿದ್ದೀನಿ. ತೊಗರಿಬೇಳೆ ಬರೀ ಟೊಮೆಟೊ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥ ತಿಳಿ ಸಾರು ಇದು. ಇದಕ್ಕೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಏನೂ ಯೂಸ್ ಮಾಡಲ್ಲ. ಈಗ ಟೊಮೆಟೊ ಹಾಗೆ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ವಿಸಲ್ಲು ಕೂಗಿಸ್ಕೊತೀನಿ. ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ತಿಳಿಸಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ಬೇಳೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ತಿಳಿಸಾರು ರುಚಿನೂ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಸಾಫ್ಟಾಗಿ ಬೇಯೋ ರೀತಿ ಬೇಯಿಸ್ಕೊಬೇಕಾಗತ್ತೆ ಬೇಳೆನೆಲ್ಲ. ಹಾಗೆ ಒಂದು ಸೈಡಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈ ಕಡೆ ಸೊಪ್ಪೆಲ್ಲ ತೊಳೆದಿಟ್ಟಿದ್ನಲ್ವ, ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡ್ಕೊಬಿಡ್ತೀನಿ. ಪಲ್ಯಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಅಷ್ಟರಲ್ಲಿ ವಿಸಲ್ ಕೂಡ ಕೂಗಿ ತಣ್ಣಗಾಗಿದೆ ಬೇಳೆ ಎಲ್ಲ. ಈಗ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಅದರ ಜೊತೆ ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಒಂದು 5 ಒಣಗಿದ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡ್ಬಿಡೋಣ. ಇಷ್ಟೇ, ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಸಾರಿದ್ದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬೇಳೆ ಟೊಮೆಟೊ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ನೀರು ಸೇರಿಸ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸಾಂಬಾರು ನೋಡಿಕೊಂಡು ನೀರು ಸೇರಿಸ್ಕೊಂಡು ಇದ್ರ ಜೊತೆಗೆ ನಾನು ಬೆಳಗ್ಗೆ ವಾಂಗಿಭಾತ್ಗೆ ಪುಡಿ ಮಾಡಿಟ್ಟಿದ್ನಲ್ವ, ಆ ಪುಡಿನೇ ಹಾಕ್ಕೊಂಡು ತಿಳಿಸಾರು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪುಡಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ವಾಂಗಿಭಾತ್ ಪುಡಿ ಅಷ್ಟು ಇಷ್ಟ ಆಗಲ್ಲ ತಿಳಿಸಾರಿಗೆಲ್ಲ ಅಂದರೆ ಹುಳಿಸಾರಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಈ ಪುಡಿನ ಸ್ವಲ್ಪ ಸೇರಿಸ್ಕೊಳ್ಳಿ, ಆವಾಗ ಚೆನ್ನಾಗಾಗತ್ತೆ ಟೇಸ್ಟು. ಒಬ್ಬೊಬ್ಬರಿಗೆ ಸ್ವಲ್ಪ ಆ ಸ್ಮೆಲ್ ಇಷ್ಟ ಆಗಲ್ಲಲ್ಲ, ವಾಂಗಿಭಾತ್ ಸ್ಮೆಲ್ಲು ಸಾಂಬಾರಲ್ಲೆಲ್ಲ ಇತ್ತು ಅಂತ ಹೇಳಿದ್ರೆ ಹುಳಿಸಾರು ಪುಡಿ ಇದು 2 ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಸಾರಿನ ಪಾತ್ರೆನ ಆ ಕಡೆ ಸ್ಟವ್ವಿಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ಈ ಕಡೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂದ್ಕೊಂಡು ಆ ಕಡೆ ಸ್ಟವ್ವಿಗೆ ಶಿಫ್ಟ್ ಮಾಡ್ಕೊಡ್ತೀನಿ. ಒಂದು 5 ನಿಮಿಷ ಕುದಿ ಬಂದರೆ ಸಾಕು ಸಾರು. ಹಾಗೆ ಇಲ್ಲಿ ಕುಕ್ಕರೇ ಇಟ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಪಾತ್ರೆಗಳು ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಮತ್ತು ನಾವೇ ತೊಳಿಬೇಕಲ್ವ, ಹಾಗಾಗಿ ಅದೇ ಪಾತ್ರೆನೇ ಇಟ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕುಕ್ಕರೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ನಂತರ ಸಾಸಿವೆ ಹಾಗೆ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ 2 ಸ್ವಲ್ಪ ಚಟಪಟ ಅಂತ ಸಿಡಿದ ಕೂಡಲೇ ಇದಕ್ಕೆ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ಉದ್ದುದ್ದವಾಗಿ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಸೊಪ್ಪಿನ ಪಲ್ಯಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಈರುಳ್ಳಿ ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಯಾಕಂತ ಹೇಳಿದ್ರೆ ಫ್ರೆಶ್ಶಾಗಿ ಮಾಡಿರೋ ಖಾರದ ಪುಡಿ ಆಗಿರೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಸಾರೆಲ್ಲ ಆಲ್ಮೋಸ್ಟ್ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದು ಖಾರದ ಪುಡಿ ಎಲ್ಲ ಹಾಕಿದ್ವಲ್ಲ, ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಬೇಕಿದ್ದರೆ ನೀವು ಈ ಸಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲ ಹಾಕ್ಕೊಂಡ್ರೆ ತಿಳಿ ಸಾರು ಮದುವೆ ಮನೆಗಳಲ್ಲೆಲ್ಲ ಸ್ವಲ್ಪ ಸ್ವೀಟಾಗೆಲ್ಲ ಇರುತ್ತಲ್ವ, ಆ ಥರ ತಿಳಿ ಸಾರು ಥರನೇ ಆಗುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳಿದ್ರೆ ತಿಳಿ ಸಾರು ರೆಡಿ ಆಯಿತು. ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಹಾಗೆ ಸಾಂಬಾರು ಇಳಿಸ್ಬಿಟ್ಟು 3 ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡೆ. ಮೊಟ್ಟೆ ಬೇಕು ಅಂದ್ಲು ಮಾನ್ಯ, ಅದಕ್ಕೆ. ಫ್ರೆಂಡ್ಸ್, ಸೆಕೆ ಅಂದರೆ ಇವತ್ತು ಅಷ್ಟು ಸೆಕೆ ಆಗ್ತಿಲ್ಲ. ನಾನು ಅಡುಗೆ ಏನಕ್ಕೆ ಇಷ್ಟು ಮಾಡೋಕ್ಕೆ ಶುರು ಮಾಡಿದೆ, ಇಷ್ಟೆಲ್ಲ ಸುಮ್ಮನೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಸಾರು ಮಾಡಿದ್ರು, ಆವಾಗ ಒಂದೊಂದು ಆಗ್ತಾಯಿದೆ. ಅನ್ನ ಸಾರು ಮಾಡಿದೆ. ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳು ನೆನೆಸ್ಬಿಟ್ಟು ಕಟ್ಟಿಟ್ಕೊಂಡಿದ್ದೆ. ಹಾಗಾಗಿ ಬೇಳೆ ಸಾರು ಮಾಡಿಬಿಟ್ಟು ಪಲ್ಯ ಮಾಡ್ಕೊಂಬಿಡೋಣ ಅಂತೇಳಿ. ಬಸ್ಸಾರು ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ, ಬಸ್ಸಾರು ಊಟ ಮಾಡಬೇಕಲ್ಲ ಅಂತ. ಮಾನಿನ ಬೇಜಾರು ಬಸ್ಸಾರು, ಮನೆಯವರು ಅಷ್ಟು ಇಷ್ಟಪಡೋಲ್ಲ. ನನಗೆಲ್ಲರೂ ತಿನ್ನಂಗಾಯಿತು ಅಂದರೆ ಒಂದು ಸ್ವಲ್ಪ ಬಸ್ಸಾರು ಮಾಡ್ಕೊಡೋದು.
ಇವರಿಗೇನು ಎಲ್ಲರಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ಒಂದು ಹೊತ್ತು ಊಟ ಮಾಡ್ತಾರೆ. ಬಸ್ಸಾರು ಯಾರೂ ಊಟ ಮಾಡಲ್ಲ, ಹಾಗಾಗಿ ಹಿಂಗೆ ಡೈರೆಕ್ಟಾಗಿ ಕಾಳು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಬಿಡೋಣ, ಬೇಯಿಸೋದೆಲ್ಲ ಬೇಡ. ಈ ರೀತಿ ಪಲ್ಯ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೆಸ್ರು ಕಾಳು ನೆನೆಸಿಟ್ಟಿದ್ದೇನೋ ಬಸ್ಸಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಬಸ್ಸಾರು ಮಾಡಿದ್ರೆ ಮತ್ತೆ ತಿನ್ನಲ್ವಲ್ಲ ಅಂತ ಆ ಕಾಳನ್ನೆಲ್ಲ ಹಾಗೆ ಮೊಳಕೆ ಕಟ್ಟಿಟ್ಟಿದ್ದೆ. ಬೆಳಿಗ್ಗೆ ನೀರು ಬಸಿದ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಮೊಳಕೆ ಬಂದಿದ್ದೆ. ಈಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಕಾಳೆಲ್ಲ ಮೊಳಕೆ ಬಂದುಬಿಡ್ತಾವಲ್ವ, ಹಾಗಾಗಿ ಮೊಳಕೆ ಬಂದಿತ್ತು. ಮೊಳಕೆ ಕಾಳು ಸೊಪ್ಪು ಹಾಕ್ಬಿಟ್ಟು ಹೆಲ್ದಿಯಾಗಿರೋ ಒಂದು ಪಲ್ಯ ಮಾಡಿಬಿಡೋಣ. ಸುಮಾರು ದಿನ ಆಗಿತ್ತು ಸೊಪ್ಪು ಕಾಳು ಎಲ್ಲ ಹಾಕ್ಬಿಟ್ಟು ಮೊಳಕೆ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ದೆಲೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳಿಸಾರು ಮಾಡಿಕೊಂಡೆ. ಸೆಕೆ ಅಂದರೆ ಸೆಕೆ ಆಗ್ತಿತ್ತು, ಏನಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಸೆಕೆ ಅಂತೇಳಿ ಹೇಳಿದ್ರೆ ಸ್ವಲ್ಪ ಬೇಜಾರು. ನನಗೆ ಏನಂತ ಗೊತ್ತಿಲ್ಲ, ತುಂಬ ಸೆಕೆ ಆಗ್ತಾ ಇರುತ್ತೆ. ಯಾರಿಗೂ ಸೆಕೆ ಆಗ್ತಿರಲ್ಲ, ನನಗೆ ಮಾತ್ರ ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬೇಸಿಗೆ ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರು. ಅದರಲ್ಲೂ ಅಡುಗೆ ಮಾಡೋದು ಬೇಸಿಗೆಗಾಲದಲ್ಲಿ ಅಂತ ಹೇಳಿದ್ರೆ ಅದರಂಥ ಹಿಂಸೆ ಒಂದೆರಡಲ್ಲ ಅಂತೇಳಿ ಅನಿಸ್ತಾ ಇರುತ್ತೆ ನನಗೆ. ಅಷ್ಟು ಬೇಜಾರಾಗ್ತಾ ಇರುತ್ತೆ. ಈಗ ಸೊಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಮಾಡಿಕೊಂಡೆ. ಸೊಪ್ಪು ಕಾಳೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಸೊಪ್ಪೆಲ್ಲ ಸ್ವಲ್ಪ ಬಾಡ್ದಾಗಿದೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸೊಪ್ಪು ಹಾಕಿದ ತಕ್ಷಣ ಉಪ್ಪು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಸೊಪ್ಪು ತುಂಬಾ ಜಾಸ್ತಿ ಕಾಣ್ತಾ ಇರುತ್ತೆ. ಆಮೇಲೆ ಸೊಪ್ಪೆಲ್ಲ ಬೆಂದೋಯ್ತು ಅಂದರೆ ಸ್ವಲ್ಪನೇ ಸೊಪ್ಪು ಆಗಿಬಿಡುತ್ತೆ. ಹಾಗಾಗಿ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನಾನು ಇದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿದ ನಂತರ ಸ್ವಲ್ಪ ತೆಂಗಿನಕಾಯಿ ಹಾಗೆ ಹುಳಿ ಸಾರಿನ ಪುಡಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹುಳಿ ಸಾರಿನ ಪುಡಿ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಪಲ್ಯ ಎಲ್ಲ ಈ ಬಸ್ಸಾರಿಗೆಲ್ಲ ಒಗ್ಗರಣೆ ಹಾಕಿದಾಗ ಪಲ್ಯ ಇರುತ್ತಲ್ವ, ಅದೇ ರೀತಿಯೇ ಆಗ್ತಿರುತ್ತೆ. ಹಾಗಾಗಿ ಹುಳಿ ಸಾರು ಪುಡಿ ಸೇರಿಸ್ಕೊಂಡು ಪಲ್ಯ ಮಾಡಿಕೊಂಡೆ. ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಆಯಿತು. ಮೊಟ್ಟೆ ಕೂಡ ಬೆಂದಿದ್ದಾಯಿತು. ಟೈಮ್ ಆಗಲೇ 9:15 ಆಗಿಬಿಡ್ತು ಎಲ್ಲ ಮಾಡೋ ಅಷ್ಟೊತ್ತಿಗೆ. ಮಾರ್ನಿಂಗ್ ಹೊಟ್ಟೆ ಹಶ್ವಾಗ್ತಾಯಿದೆಯಂತೆ, ಹಾಗಾಗಿ ಅವಳಿಗೆ ಊಟ ಹಾಕ್ಕೊಟ್ಬಿಡ್ತೀನಿ. ಹೋಮ್ವರ್ಕ್ ಮಾಡ್ತಾ ಕೂತಿದ್ಲು, ಹೊಟ್ಟೆ ಹಶ್ವಾಗ್ತಾಯಿದೆ. ನಾನು ಮತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಮ್ಮ, ಊಟ ಮಾಡಿಕೊಂಡ್ರೆ ಬೇಗ ಮಲ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ಲು. ಹಾಗಾಗಿ ಅವಳಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ. ಮನೆಯವರು ಎಲ್ಲೋ ಹೊರಗೆ ಹೋಗಿದ್ರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಮಾರ್ನಿಂಗ್ ಊಟ ಹಾಕ್ಕೊಡ್ತಾಯಿದ್ದೀನಿ. ನಾನು ಮನೆಯವರು ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅವ್ರು ಇನ್ನೂ ಬಂದೇ ಇರಲಿಲ್ಲ. ಬಂದಮೇಲೆ ಅವರಿಗೂ ಊಟ ಹಾಕ್ಕೊಟ್ಟೆ. ಪಲ್ಯ ಅಂತೂ ತುಂಬ ಚೆನ್ನಾಗಾಗಿದೆ ಅಂತೇಳಿ ಹೇಳ್ತಾಯಿದ್ರು. ಅವರಿಗೆ ಸೊಪ್ಪು ಆ ಥರ ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಕಾಳು ಹಾಗೆ ಹಾಕಿ ಮಾಡೋದಕ್ಕಿಂತ ಅವ್ರಿಗೆ ಮೊಳಕೆ ಕಟ್ಟಿರೋ ಕಾಳುಗಳು ಹಾಕಿ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈಗ ಮೊಳಕೆ ಕಟ್ಟಿರೋ ಪಲ್ಯ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅಂತೇಳಿ ಹೇಳ್ತಾಯಿದ್ರು ಅಪ್ಪ ಮಗಳು ಇಬ್ಬರು. ಅವ್ರಿಗೆ ತುಂಬ ಇಷ್ಟ ಆಯ್ತು ಇಬ್ಬರಿಗೂ ಸೊಪ್ಪಿನ ಪಲ್ಯ. ಇಲ್ಲಿಗೆ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.